ಮನೆಗೆ ಬೆಂಕಿ ಆದಂತ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? ಮತ್ತೆ ಅವತ್ತು ಬಂದ ಮೇಲೆ ಅವಾಗ ಬೆಂಕಿ ಆಯ್ತು ಮೇಡಮ್. ಇದು ಅವತ್ತು ಅನನ್ಯ ಭಟ್ ಜೊತೆಗಿದ್ದಂತಹ ಆ ಮೂವರು ಅವ್ರನ್ನ ಮತ್ತೆ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ, ಇಲ್ಲ ಅವ್ರ ಕಡೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾರನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾವಾಗ ಬೆಳ್ತಂಗಡಿ ಇದರಲ್ಲಿ ನನಗೆ ಯಾವಾಗ ಒಂದು ಇದು ಸಿಗ್ಲಿಲ್ಲ, ಅವಾಗ ಸಿಕ್ಕಿದ್ರೆ ನನ್ನ ಮಗಳು ಇವತ್ತು ಇರ್ತಿದ್ಲು ಅನ್ನುವಂತ ಒಂದು ಇದಿತ್ತು. ಅವತ್ತು ಸಿಗದೆ ಇರುವಂತದ್ದು ಇನ್ನು ಮುಂದೆ ನಾನು ಹೋದ್ರೆ ಇದು ಆಗಲ್ಲ. ನನ್ಗೆ ಓಡಾಡುವ, ನಾನು ದುಡ್ಡು ನಾನು ತಿನ್ಬೇಕು, ನಾನು ಬದುಕಬೇಕು, ಅಷ್ಟು ಬಿಟ್ಟು ನನ್ನ ಮಗಳ ಸಂಕಟ ನನಗೆ ಗೊತ್ತು. ಯಾರು ಏನೇ ಹೇಳಿದ್ರು ನನ್ನ ಮಗಳು ಮಗಳೇ ಅವಳು, ಆಯ್ತಲ್ವಾ? ಯಾರು ಏನೇ ಹೇಳಿದ್ರು ಅವಳು ನನ್ನ ಅನನ್ಯ ಭಟ್ ಕಾಲ್ಪನಿಕ ಅಲ್ಲ. ನನ್ನ 9 ತಿಂಗಳು ಹೊತ್ತಿತ್ತು ಸಾಕಿದ ನನ್ನ ಮಗಳು. ಆದ್ರೆ 9 ತಿಂಗಳು ಗರ್ಭದ ಒಳಗಡೆ ಇಟ್ಕೊಂಡು ಇದು ಮಾಡಿದ ಮಗಳು. ಒಂದು ದಿನದಲ್ಲಿ ಆ ಮಗುವನ್ನ ಕೆರೆಯಲ್ಲಿ ನದಿಯಲ್ಲಿ ತಗೊಂಡೋಗಿ ಬಿಟ್ರು. ಆ ವ್ಯಕ್ತಿಗಳು ನೋಡಿದವರು ಅರವಿಂದ್ ವಿಮಲ, ಅವರು ತಗೊಂಡೋಗಿ ಸಾಕಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನ ಹೇಳ್ಬೇಕಾಗುತ್ತೆ. ಒಂದು ದಿನದ ಮಗುವನ್ನ, ಅದು ಕಾರ್ಡ್ ಮೂಲಕ, ಒಂದು ಇನ್ಲ್ಯಾಂಡ್ ಲೆಟರ್ ಮೂಲಕ ನಾವು ಪತ್ರದ ಮೂಲಕ ನಾವು ಇದು ಮಾಡ್ತಾ ಇದ್ವಿ. ಮೇಡಮ್, ಅವತ್ತು ನದಿಯಲ್ಲಿ ಬಿಡುವಂತಹ ಪರಿಸ್ಥಿತಿ ಯಾಕೆ ಬಂತು ಮೇಡಮ್? ಮತ್ತೆ ಇನ್ನೊಂದು ಪ್ರಶ್ನೆ, ಈಗ ಎಲ್ಲಾ ದಾಖಲಾತಿಯನ್ನು ಅವಲೋಕಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಅಕ್ಕನಿಗಿಂತ ಮುಂಚೆ ನಿಮ್ಗೆ ಮದುವೆ ಆಗಿತ್ತೆ ಮೇಡಮ್. ಏನ್ ಮೇಡಮ್ ಅದು ಕತೆ? ನನ್ನ ಅಕ್ಕನಿಗಿಂತ ನಾನು ಮುಂಚೆನೆ ಮದುವೆ ಆಗಿದ್ದೆ. ನನ್ನ ಫ್ಯಾಮಿಲಿಯಲ್ಲಿ ಗೊತ್ತಿಲ್ಲ. ಅನಿಲ್ ಭಟ್ ಅನ್ನುವರ ಜೊತೆಗೆ ನಾನು ಮದುವೆ ಆಗಿದ್ದೆ. ನನ್ನ ಫ್ಯಾಮಿಲಿಯಲ್ಲಿ ಗೊತ್ತಿಲ್ಲ, ನನ್ನ ಫ್ಯಾಮಿಲಿಗೆ ಹೇಳಲಿಲ್ಲ. ನೀವು ಮದುವೆ ಆಗಿರೋದು ಅಂದ್ರೆ ನೀವು ಕರಾವಳಿ ಭಾಗದಲ್ಲಿ ಆದ್ರ ಅಥವಾ ಅದು ಬಿಟ್ಟು ಬೇರೆ ಕಡೆ ಆದ್ರ? ಬೇರೆ ಕಡೆ ಆಗಿದ್ದೀನಿ. ಆ ಮದುವೆಗೆ ಎಷ್ಟು ವರ್ಷಕ್ಕೆ ಮನೆಯವರಿಗೆ ಗೊತ್ತಾಯಿತು? ಆಮೇಲೆ ಮಗು ಹುಟ್ಟಿದಂತ ಸಂದರ್ಭದಲ್ಲಿ ಯಾಕೆ ಅದನ್ನು ನದಿಯಲ್ಲಿ ಬಿಡುವಂತಹ ಪರಿಸ್ಥಿತಿ ಬಂತು? ಅವರಿಗೆ ಮಾನ ಮರ್ಯಾದೆಯ ಪ್ರಶ್ನೆ ಅಂತ ಹೇಳ್ಕೊಂಡು, ಯಾವನಿಗೂ ಹುಟ್ಟಿದ್ದು ಅಂತ ಹೇಳ್ಕೊಂಡು ಅವರು ನದಿಗೆ ಬಿಡುವ ವ್ಯವಸ್ಥೆಯನ್ನ ಅವರು ಮಾಡಿರೋದು. ಆ ಮಗುನ ಯಾರು ಸಾಕಿದ್ರು? ಅದೇ ಅರವಿಂದ್ ವಿಮಲ ಅನ್ನುವರು. ಆಮೇಲೆ ನೀವಂತ ಆ ಮಗುವನ್ನ ಕರ್ಕೊಂಡು, ಈಗ ನೀವು ರಿಪ್ಪನ್ಪೇಟೆಯಲ್ಲಿ ಕೇರ್ ಟೇಕರ್ ಆಗಿದ್ರಿ, ಅಲ್ಲಿಗೆ ಕರ್ಕೊಂಡು ಹೋಗಿದ್ರೆ? ಕರ್ಕೊಂಡು ಹೋಗ್ಲಿಲ್ಲ ನಾನು. ಅವಳನ್ನ ಅರವಿಂದ್ ವಿಮಲ ಜೊತೆಗೆ 1 to 7th ತನಕ ಅವರೇ ನೋಡ್ಕೊಂಡಿದ್ರು. 1 to 7th ತನಕ ಅವರೇ ನೋಡ್ಕೊಂಡಿರೋದು ನನ್ನ ಮಗಳನ್ನ ಗಾರ್ಡಿಯನ್ನಾಗಿ. ನಾನು ಅವ್ರಿಗೆ ಬಂದು ಹೋಗಿ ಮಾಡ್ತಾ ಇದ್ದೆ. ರಿಪ್ಪನ್ಪೇಟೆಗೆ ನಾನು 2002 ಅಲ್ಲೇ ನಾನು ಹೋಗಿದ್ದೆ. ರಿಪ್ಪನ್ಪೇಟೆ ಪ್ರಭಾಕರ್ ಅನ್ನುವರು ಯಾರಿದ್ದಾರೆ, ಅವರ ತಾಯಿಗೆ, ಪ್ರಭಾಕರ್ ಅನ್ನುವರ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಆ ಕ್ಯಾನ್ಸರ್ ಪೇಷಂಟ್ ಆಗಿದ್ರು, ವಯಸ್ಸಾಗಿತ್ತು. ಅವರಿಗೆ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಅವಾಗ ಪ್ರಭಾಕರ್ ಪ್ರೈಮರಿ ಸ್ಕೂಲು 1 to 7th ಮಂಗಳೂರಲ್ಲಿ ಓದಿರೋದು. ಅದು ಯಾವ ಸ್ಕೂಲ್ ಅಂತ ನಾನು ರೆಕಾರ್ಡ್ ಅನ್ನ ನಾನು ಇದು ಮಾಡಬೇಕು. ಈಗ ಸದ್ಯಕ್ಕೆ ನಾನು ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಾನು ಅದಕ್ಕೋಸ್ಕರ ನಾನು ಯಾವುದನ್ನು ನಾನು ಇವಾಗ ಇದನ್ನ ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಅದು ಬೇರೆ ರೀತಿಯಲ್ಲಿದೆ. ಅದಕ್ಕೋಸ್ಕರ ನಾನು ಇವಾಗ ನಾನು ಎಲ್ಲಿ ಕೊಡಬೇಕೋ ನಾನು ಅಲ್ಲಿ ಕೊಟ್ಕೊಳ್ತೇನೆ. ಹೈಸ್ಕೂಲ್ ಅಲ್ಲಿ ಅಲ್ಲ, ಕೋಲ್ಕತ್ತಾದಲ್ಲಿ ಶೇಟು ಅಂತ ಒಬ್ರು ಶೇಟು ಇದ್ರು. ಅವ್ರು ನನ್ನನ್ನ ಕರ್ಕೊಂಡು ಹೋಗಿದ್ರು. ಹೀಗೆ ನಾನು ಕಷ್ಟ ಕಾಲದಲ್ಲಿ ಇರ್ಬೇಕಾಗಿದ್ರೆ ಅವರ ಮನೆಯಲ್ಲೇ ನಾನು 7th ನಿಂದ ನಾನು ತುಂಬಾ ಇದರಿಂದ ಅವ್ರ ಮನೆಯಲ್ಲಿ ಹೋಗಿ ಬಂದು ಮಾಡ್ತಾ ಇದ್ದೆ. ಅವ್ರು ಔಟ್ ಹೌಸ್ ಕೊಟ್ಟಿದ್ರು ನನಗೆ ಇರಕ್ಕೆ ಅಂತ. ಹಾಗಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೆ ನಾನು. ಆ ವಿಚಾರಕ್ಕೆ ಬರ್ತೀನಿ. ಮತ್ತೆ ಇನ್ನೊಂದೇನು ಗೊತ್ತಾ ಮೇಡಮ್, ನೀವು ಬೇರೆ ಕಡೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರಿ, ನನ್ನ ಮಗಳು ನನ್ನ ಹತ್ರಗಿಂತ ಜಾಸ್ತಿ ಕೋಲ್ಕತ್ತಾದಲ್ಲಿ ಬೆಳೆದ್ಲು, ಅವಳ ಪ್ರಾಥಮಿಕ ಅಂದ್ರೆ ಪ್ರೌಢಾವಸ್ಥೆಯಲ್ಲಿ ಎಲ್ಲ ಕೋಲ್ಕತ್ತಾದಲ್ಲಿ ಇದ್ಲು ಅಂತ. ಈಗ ನೀವು ಹೇಳ್ತಿದ್ದೀರಿ ಅವ್ರ ಹೈಸ್ಕೂಲ್ ಅಂದ್ರೆ ಪ್ರೈಮರಿ ಮಾಡಿರೋದು ಮಂಗಳೂರಲ್ಲಿ ಅಂತ. 1 to 7th ಪ್ರಾಥಮಿಕ, ಪ್ರೈಮರಿ ಎಲ್ಲ ಕೋಲ್ಕತ್ತಾದಲ್ಲೇ ಆಗಿರೋದು. ಅಲ್ಲ, ಪ್ರೈಮರಿ ಅಂದ್ರೆ ಮೇಡಮ್ ಈಗ ಅವರು ಸರ್ಕಾರಿ ಶಾಲೆನಾ ಏನ್ ಮೇಡಮ್? ಅದು ಇನ್ನೂ ನಾನು ಇದು ಮಾಡಿಲ್ಲ. ಹೈಸ್ಕೂಲ್ ಎಲ್ಲ ಕೋಲ್ಕತ್ತಾದಲ್ಲೇ 8th 9th 10th PUC. ಮೇಡಮ್, ಈಗ ಅವರು MBBS ಓದುವಂತ ಸಂದರ್ಭದಲ್ಲಿ ಎಲ್ಲಿ ಸ್ಟೇ ಆಗ್ತಿದ್ರು ಮೇಡಮ್? MBBS ಓದಕ್ಕೆ ಇನ್ನು ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಜಾಯಿನ್ ಆಗಿದ್ದಷ್ಟೇ. ಒಟ್ಟು ಜಾಯಿನ್ ಆಗಿದ್ದಾಳೆ ಅಷ್ಟೇ, 1 ವಾರನೂ ಆಗ್ಲಿಲ್ಲ. ಅಲ್ಲ ಮೇಡಮ್, ಈ ಪ್ರಶ್ನೆ ಇರೋದು ಅವರ ಹೊತ್ತು ಧರ್ಮಸ್ಥಳಕ್ಕೆ ಬಂದಿದ್ದೇ ಹಾಕಿದ್ರೆ ಒಂದು ಕಡೆ ಸ್ಟೇ ಆಗ್ಬೇಕಿತ್ತು. ಅವರು ಒಂದು ಮನೆಯಲ್ಲಿ ಅವರನ್ನ ಏನು ನನಗೆ ಹೆಲ್ಪ್ ಮಾಡಿದಾರಲ್ಲ, ಶೇಟು ಅಂತ ಹೇಳ್ತಾ ಇದ್ದೀನಲ್ಲ, ಅವರು ಹೆಲ್ಪ್ ಮಾಡಿರೋದು. ದುಡ್ಡು ಕೊಟ್ಟು ಅವಳನ್ನ ಮೆಡಿಕಲ್ ಸೀಟಿಗೆ ಹಾಕಿರೋದು. ಅವಾಗ CET ಇತ್ತು, ಆದ್ರೆ ಅವಳು ಮೆರಿಟ್ ಇದ್ಲು. ದುಡ್ಡು ಕೊಟ್ಟು, ಸ್ವಲ್ಪ ದುಡ್ಡುಗಳನ್ನ ಕೊಟ್ಟು ಅವರು ಹಾಕಿದ್ದಾರೆ, ಮೆಡಿಕಲ್ಗೆ ಸೇರಿಸಿರೋದು. ಅದು ಏನಾಗಿದೆ ಅಂತ ಹೇಳಿದ್ರೆ, ಸೇರಿಸಿದವಾಗ 1 ವಾರ ಆಗಿದೆ ಅಷ್ಟೇ. ಜುಲೈ ಎಂಡ್, ಆಗಸ್ಟ್ 1. ಜುಲೈ ಎಂಡ್, ಆಗಸ್ಟ್ 1.
ಮೇಡಮ್ ಈಗ ಡೆವಲಪ್ ಒಂದು ವಾರ ಅಷ್ಟೇ, ಇನ್ನು ಕಾಲೇಜಿಗೆ ಜಾಯಿನ್ ಆಗಿದ್ದಾಳೆ ಅಷ್ಟೇ. ಅವರು ಒಂದು 3-4 ಜನ ಸೇರ್ಕೊಂಡು ಒಂದು ಮನೆಯನ್ನ ಮಾಡಿದ್ವಿ. PG ಬೇಡ, ಅಲ್ಲಿ ಹುಡುಗಿಯರು ಬೇರೆ ರೀತಿಯಲ್ಲೆಲ್ಲ ಹಾಳಾಗ್ತಾರೆ, ಹಾಸ್ಟೆಲಿಗೆ ಹೋದ್ರೆ ಅಂತ ಬೇಡ ಅಂತ ಹೇಳಿ ಒಂದು ಮನೆ ಮಾಡಿ ಅವರನ್ನ ಅಲ್ಲಿ ಬಿಟ್ಟಿರೋದು, ಒಂದು 4-5 ಜನ ಸೇರ್ಕೊಂಡು. ಇದಾದ್ಮೇಲೆ ಆ ಮೂವರು ನಿಮ್ಗೆ ಯಾವತ್ತೂ ಸಿಕ್ಕಿಲ್ಲ ಅಂದ್ರೆ ಅವರು PG ಅಲ್ಲಿ ಇದ್ರು, ಒಟ್ಟಿಗೆ ಇದ್ರು ಕೂಡ ಮತ್ತೆ ನೀವು ಅವ್ರನ್ನ ಸಂಪರ್ಕ ಮಾಡೋದು? ಯಾರನ್ನು ಸಂಪರ್ಕ ಮಾಡಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾನು ಹೋಗ್ಲಿಲ್ಲ. ಯಾಕಂದ್ರೆ ಅವರನ್ನು ಹುಡುಕ್ತಾ ಹೋಗ್ತಾ ಇದ್ರೆ ನನ್ನ ಹೊಟ್ಟೆಯ ಜೀವನ ನಾನು ನೋಡ್ಕೊಳ್ಬೇಕು. ಅಲ್ಲ ಮೇಡಮ್, ಈಗ ಹೊಟ್ಟೆ ಜೀವನ ಓಕೆ, ಒಂದು ಮಗಳು ಕಾಣೆಯಾಗಿದ್ದಾಳೆ, ಅವಳು ಹುಡುಕ್ಬೇಕು, ಅದಕ್ಕಿಂತ ಆ ಟೈಮ್ ನಿಮ್ಗೆ ಹೊಟ್ಟೆ ಪಾಡು ಮುಖ್ಯ ಆಯ್ತಾ ಮಗಳು ಮುಖ್ಯ ಅಂತ ಹೇಳಿದ್ರೆ ಹೋಗಕ್ಕಾದ್ರೂ ದುಡ್ಡು ಬೇಕಲ್ವಾ ಸರ್? ಎಲ್ಲರ ಹತ್ರ ನಾನು ಒಬ್ಬ ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ಹೋಗಿ ನಾನು ಕೇಳಕ್ಕಾಗುತ್ತಾ? ಎಷ್ಟು ಅಂತ ಕೇಳ್ಬೋದು? ಮೆಡಿಕಲ್ಗೆ ಹಾಕ್ತಾ ಇದ್ದಾನೆ, ಸ್ಕೂಲಿಗೆ ಓದಿಸಕ್ಕೆ ಇದು ಮಾಡಿದ್ದಾನೆ, ಇನ್ನು ನಾನು ಹೋಗಿ ಅವನ ಹತ್ರ ಬೆಗ್ಗು ಮಾಡಿದ್ರೆ ಚೆನ್ನಾಗಿರುತ್ತಾ ಹೇಳಿ ಸರ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.